ಡಿಸಿಎಂ ಪರಮೀಗ ಸಂಧಾನವನ್ನು ಮಾಡಿಸ್ಬಿಟ್ಟಿದ್ದಾರೆ. ಅವರ ಸಂಧಾನದ ಬಳಿಕ ತೀವ್ರತೆಯನ್ನು ಪಡ್ಕೊಂಡಿದ್ದಂಥ ಒಂದು ಪ್ರತಿಭಟನೆಗೆ ಬ್ರೇಕ್ ಬಿದ್ದಿದೆ. ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಒಂದು ಸಂಧಾನ ಅಂತೂ ಇಂತೂ ಮಾಡಿಸ್ಬಿಟ್ರು. ಹೋರಾಟಗಾರರ ಜೊತೆಯಲ್ಲಿ ಪರಮೇಶ್ವರ್ ಅವರು ಮಾತುಕತೆ ನಡೆಸಿ ಸಂಧಾನವನ್ನು ಯಶಸ್ವಿಯಾಗಿ ಮಾಡಿಸಿ ಪ್ರತಿಭಟನೆಗೆ ಒಂದು ಇತಿಶ್ರೀ ಹಾಡಿದ್ದಾರೆ. ಅಂದರೆ ವಿಎಒ ಮೋಹನ ಸಾವಿಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದು ಪ್ರೊಟೆಸ್ಟ್ ಅನ್ನ ಕೂಡ ವಿಎಗಳು ಮಾಡ್ತಾನೆ ಇದ್ರು. ನಿರಂತರವಾದಂಥ ಪ್ರತಿಭಟನೆ ಇತ್ತು. ತುಮಕೂರು ಡಿಸಿ ಕಚೇರಿಯ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಸಿಬ್ಬಂದಿ. ನ್ಯಾಯ ಬೇಕು, ಒಂದು ಸಾವಾಗಿದೆ, ಅನೇಕ ಆರೋಪಗಳು ಕೂಡ ಬಂದಿತ್ತು, ಒಂದು ಆಡಿಯೋ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ನಂತರ ಡಿಸಿಎಂ ಆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಮಾತನಾಡಿ ವಿಷಾದವನ್ನು ವ್ಯಕ್ತಪಡಿಸಿ ಆ ನಿಟ್ಟಿನಲ್ಲಿ ಅವರ ಫೋಟೋಗೆ ಒಂದು ಹಾರ ಕೂಡ ಹಾಕಿ ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ನಂತರ ಎಲ್ಲ ವಿಎಗಳ ಮನವೊಲಿಕೆ ಮಾಡೋ ಕೆಲಸ ಮಾಡ್ತಾರೆ. ಮತ ಪರಿಷ್ಕರಣೆಯ ಭೂತ ಅಂತ ಒಂದಿಷ್ಟು ಮಾತುಗಳು ಬರ್ತಾ ಇತ್ತು. 2 ತಿಂಗಳು ಸಮಯಾವಕಾಶ ಕೊಡಬಹುದಿತ್ತು. 1 ತಿಂಗಳು ನೀಡಿ ಭಯದ ವಾತಾವರಣವನ್ನು ತಂದಿಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ 1 ಕೋಟಿ ವಿಮೆ ಬರುತ್ತೆ. ಆಯೋಗದಿಂದ ಒಂದು 30 ಲಕ್ಷ ರೂಪಾಯಿ ಕೂಡ ಈಗ ಮಂಜೂರಾಗಿದೆ. ಜೊತೆಯಲ್ಲಿ ಈಗ ಮೃತಪಟ್ಟಿರುವಂಥ ಆಕೆಯ ಕುಟುಂಬಸ್ಥರಿಗೆ ಒಬ್ಬರಿಗೆ ಸರ್ಕಾರಿ ಕೆಲಸವನ್ನ ಕೊಡ್ತೀವಿ ಅನ್ನೋದಾಗಿಯೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಭರವಸೆಯ ಮಾತುಗಳು ಬಂದ ನಂತರ ವಿಎಗಳು ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಅವರ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.